ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ಬಿಗ್ ಶಾಕ್. ಆಶ್ರಮದ ಆಸ್ತಿ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಏನಾಗಿದೆ? ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಆಶ್ರಮಗೆ ಹಾಗೂ ಗುರೂಜಿಗೆ ಬಿಗ್ ಶಾಕ್ ನೀಡಿದ್ದಾರೆ. ಆಶ್ರಮದ ಆಸ್ತಿ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ನಡೆಸಿದ್ದಾರೆ. ದಲಿತರಿಗೆ ಸೇರಿದ 150 ಎಕರೆ ಭೂ ಕಬಳಿಕೆ ಆರೋಪದಡಿಯಲ್ಲಿ ಈ ಬಗ್ಗೆ ತನಿಖೆ ನಡೆಸಬೇಕು ಅಂತೇಳಿ ಎಸ್ಐಟಿ ರಚಿಸಿದ ಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಈ ಒಂದು ಜಾಗದಲ್ಲಿ ರೀಜನಲ್ ಕಮಿಷನರ್ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ. ಆದರೆ ಆ ಒಂದು ಆರೋಪದ ಅಡಿಯಲ್ಲಿ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಆಶ್ರಮದಲ್ಲಿ ಇಲ್ಲಿ ಬಹಳಷ್ಟು ಜನ ಡಿಸೈಪಲ್ಸ್ ಹೋಗ್ತಾರೆ, ಅಲ್ಲಿ ವಾಲಂಟಿಯರ್ಸ್ ಹೋಗ್ತಾರೆ ಒಂದು ರಿಲ್ಯಾಕ್ಸೇಷನ್ಗಾಗಿ. ಅದು ಫ್ಲವರ್ ಗಾರ್ಡನ್, ಲೋಟಸ್ ಗಾರ್ಡನ್ ಅಂತ ಹೇಳಿ ಕರೀತಾರೆ, ಲೋಟಸ್ ಮಹಲ್ ಅಂತ ಹೇಳಿ. ಸೊ ಆ ಜಾಗದಲ್ಲಿ ಹೋಗ್ತಾರೆ. ಅಲ್ಲಿ ಈ ರೀತಿಯಾದಂತಹ ಒಂದು ವಿವಾದ ಬರ್ತಿದೆ. ಅಂದರೆ ಅದು ಹತ್ತತ್ರ 1 ಎಕರೆ 2 ಎಕರೆ ಅಲ್ಲ, 150 ಎಕರೆ ಭೂ ಕಬಳಿಕೆ ಆರೋಪ. ಈ ಬಗ್ಗೆ ನಿಜಕ್ಕೂ ತನಿಖೆ ಆಗಬೇಕು ಅಂತ ಹೇಳಿ ಎಸ್ಐಟಿಯನ್ನು ರಚಿಸಿದ ಡಿಕೆ ಶಿವಕುಮಾರ್ ಅವರು. ಕನಕಪುರ ರಸ್ತೆ ಹೈವೇಲೇ ಬರುತ್ತಿದ್ದು ಆರ್ಟ್ ಆಫ್ ಲಿವಿಂಗ್ ಅನ್ನುವಂತಹ ಆಶ್ರಮ. ಇಲ್ಲಿ ರೀಜನಲ್ ಕಮಿಷನರ್ ಅವರ ನೇತೃತ್ವದಲ್ಲಿ ಎಸ್ಐಟಿಯನ್ನು ರಚನೆ ಮಾಡ್ತಾರೆ. ಆದರೆ ತನಿಖೆ ಆಗಬೇಕು. ಎಸ್ಐಟಿ ರಚನೆ ಆದಮೇಲೆ ತನಿಖೆ ಆಗಬೇಕು. ಬಹಳ ಸ್ಪಷ್ಟವಾಗಿ ನಿಜಕ್ಕೂ ಅಕ್ರಮವಾಗಿದೆಯಾ ಅನ್ನುವಂಥ ಆರೋಪಗಳು ಏನೇ ಇದ್ರೂ ಅದು ಬಹಿರಂಗವಾಗಬೇಕು. ಯಾಕಂದರೆ ಈಗ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ದಾರೆ, ಈ ರೀತಿಯಾದಂಥ ಆರೋಪ ಸುಮ್ಮನೆ ಬರಲ್ಲ ಅನಿಸುತ್ತೆ. ಅದಕ್ಕೆ ಏನೇ ತನಿಖೆ ಆದ್ರೂ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆದರೆ ಎಷ್ಟೇ ಆದರೂ ನಮ್ಮ ಆಶ್ರಮದ ಗುರುಗಳು ಏನು ಮಾಡಿರ್ತಾರೆ, ಗುರೂಜಿಯವರು ಎಲ್ಲ ಆಧಾರಗಳನ್ನು ಇಟ್ಕೊಂಡಿರ್ತಾರೋ ಇಲ್ವೋ ಅನ್ನುವಂಥದ್ದು ನಮಗೆ ಕ್ಲಾರಿಟಿ ಮೇಲೆ ಗೊತ್ತಾಗುತ್ತೆ. ಅವ್ರು ಏನಾದ್ರು ಕ್ಲಾರಿಟಿ ಕೊಟ್ಟರೆ ಅದ್ರ ಬಗ್ಗೆ ಸ್ಪಷ್ಟತೆ ಕೊಟ್ಟ ಮೇಲೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ.